ಅಪ್ಪ ಅಪ್ಪ ಹೇಳಪ್ಪ ಅಪ್ಪ ಹೇಳಪ್ಪ. ಏನಮ್ಮ? ಮೀನಾ ರಕ್ತದ್ವಂತಿ ಮಾಡ್ಕೊಂತ ಇದ್ದಾಳೆ. ಯಾಕಮ್ಮ ಏನಾಯ್ತು? ಗೊತ್ತಿಲ್ಲ. ಎಲ್ಲಿದ್ದಾಳೆ? ಈಚೆ ಅಮ್ಮನ ಜೊತೆ ಇದ್ದಾಳೆ. ಅಕ್ಕ ಬೇಗ ಬನ್ನಿ ಡ್ರೈವರ್, ಸ್ವಲ್ಪ ಬೇಗ ಹೋಗ್ಬೇಕು. ಮೈ ಹುಷಾರಿಲ್ಲ, ಮಗುಗೆ ಹೇಗಿದೆ ಅಕ್ಕ? ನೀನ್ ಕುಡಿಲಿ. ಪುಟ ನೀನಾ? ಪುಟ ಏನಮಾಯ್ತು ನಿನ್ಗೆ? ಚಿನ್ನದಂತ ಮಗು ಸಾಯ್ಸ ಕೊಟ್ಟಿದ್ಯಲ್ಲ? ಹೌದು ನೀನೇ. ಇದೆಲ್ಲ ಆಗಿರೋದು ನಿನ್ನಿಂದಾನೆ. ನನ್ನ ಮಗು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ಕಡೆ ಹೇಳ್ತಾ ಇದೀನಿ ಕೇಳು. ನನ್ನ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಯಾವ ನಡೆಯ ಅಲ್ಲ, ಇವರೆಲ್ಲ ಮಕ್ಳು ಇದಾರೆ ಅನ್ನೋದ್ರೆ ಮರ್ತೋಗಿದ್ರು. ಇಷ್ಟು ವರ್ಷ ಇವರೇ ಮಕ್ಕಳ ನೋಡ್ಕೊಂಡು ಹೋಗ್ತಾರ ಆಡ್ತಾ ಇದಾರೆ. ನಿನ್ ಮಗುನ ಬಿಡಬಾರ್ದಾಗಿತ್ತು ಲಕ್ಷ್ಮಿ. ಅಯ್ಯೋ, ನ್ಯಾಯ ಮಾತಾಡೋ ಸಮಯನ ಇದು. ಇನ್ನೊಂದು ಆಟೋ ಹಿಡ್ಕೊಂಡು ನಾವು ಹೋಗೋಣ, ಬನ್ನಿ ಹೋಗೋಣ. ಬಾ ಡಾಕ್ಟರ್, ಡಾಕ್ಟರ್, ನನ್ನ ಮಗು ಅನ್ಕಾನ್ಶಿಯಸ್ ಆಗಿದೆ, ದಯವಿಟ್ಟು ಚೆಕಪ್ ಮಾಡಿ. ಅಲ್ಲಿ ಮಲಿಕ್. ಡಾಕ್ಟರ್, ಏನಾಗಿದೆ ಅವಳಿಗೆ? ಆಗಿದ್ದಾಳೆ? ಡಾಕ್ಟರ್, ಏನಮ್ಮ ಮಗುಗೆ ಎಷ್ಟು ದಿವಸದಿಂದ ವಾಂತಿ ಆಗ್ತಿದೆ? 10 ದಿವಸದಿಂದ. 10 ದಿವಸದಿಂದ ನೀವು ಡಾಕ್ಟರ್ ತೋರಿಸ್ಲಿಲ್ವಾ? ಡಾಕ್ಟರ್, ನಾನು 1000 ಸಲ ಪಡ್ಕೊಂಡಿದ್ದೀನಿ ಮಗು ಹುಷಾರಾಗಿ ನೋಡ್ಕೊಂತ. ಇವಳಿಗೆ ಇವಳು ಕೆಲಸನೇ ಜಾಸ್ತಿ ಆಗೋಯ್ತು. ನೀವು ಮನೆ ಸುಮ್ಮನೆ ಕೂತಿದ್ರಲ್ಲ, ನೀವೇ ನೋಡ್ಕೋಬಹುದಾಗಿತ್ತು. ಜಾಸ್ತಿ ಮಾತಾಡಬೇಡ. ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಇದನ್ನೇನು ಹಾಸ್ಪಿಟಲ್ ಅನ್ಕೊಂಡಿದ್ರು, ಮನೆ ಅನ್ಕೊಂಡಿದ್ರು? ಮಗು ಏನ್ ಕಂಡೀಷನ್ ಇದೆ ಅಂತ ಗೊತ್ತಾ ನಿಮ್ಗೆ? ಏನಾಗಿದೆ ಡಾಕ್ಟರ್? ಸಮ್ ಸೀರಿಯಸ್ ಪ್ರಾಬ್ಲಮ್ ದ ಹಾರ್ಟ್. ನಾನು ಅನ್ಕೊಂಡ ಹಾಗೆ ಮಗು ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಈ ಕೂಡಲೇ ಆಪರೇಷನ್ ಮಾಡಬೇಕು. ಆಪರೇಷನ್? ಹೌದು. ಆಪರೇಷನ್ ಎಷ್ಟು ಖರ್ಚಾಗುತ್ತೆ ಡಾಕ್ಟರ್? 30,000 ರೂಪಾಯಿ ಆಗುತ್ತೆ. ನೀವು ಇಮಿಡಿಯೇಟ್ ಆಗಿ 30,000 ಅರೇಂಜ್ ಮಾಡಿದ್ರೆ ನಾನು ಕೂಡಲೇ ಆಪರೇಷನ್ ರೆಡಿ ಮಾಡ್ತೀನಿ. ಡಾಕ್ಟರ್, ನನಗೆ 1-2 ದಿನ ಕಾಲಾವಕಾಶ ಕೊಡಿ. ನಾನು ಹೇಗಾದ್ರೆ ಅರೇಂಜ್ ಮಾಡ್ತೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ? ಈಗ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡದೆ ಹೋದ್ರೆ ಮಗು ಜೀವನೇ ಕಳ್ಕೊಳ್ಳುತ್ತೆ. ಸರಿ ಡಾಕ್ಟರ್, ನಾನು ಅರೇಂಜ್ ಮಾಡ್ತೀನಿ, ನೀವು ಆಪರೇಷನ್ ರೆಡಿ ಮಾಡ್ತೀನಿ. ಬರ್ತೀನಿ. ಬಾರ ಕಡೆ. ಅಯ್ಯೋ, ಇವನ್ನ ನಂಬಿ ನನ್ನಿಂದ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ನಾನು ಹೇಗಾದ್ರೂ ಮಾಡಿ ನನ್ನ ಮಗು ಉಳಿಸ್ಕೋಬೇಕು. ಆದ್ರೆ ಇಷ್ಟೊಂದು ಹಣ ನಾನು ಎಲ್ಲಿಂದ ತರ್ಲಿ? ಅಲ್ಲ, ಎಂತ ಹೊತ್ನಲ್ಲಿ ಸುಗುಣ ಮತ್ತೆ ಮೇಷ್ಟು ಕೂಡ ಮನೇಲಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಗುನ ಹೇಗೆ ಕಾಪಾಡ್ಕೊಳ್ಳಿ? ಸರ್, 1 ನಿಮಿಷ. ಸರ್, ನಾನು ಕೇಳಿದ 30,000 ರೂಪಾಯಿ ಕೊಡಿ. ನನ್ನ ಮಗು ನುಡಿಸಿದ ಪುಣ್ಯ ನಿಮಗೆ ಬರುತ್ತೆ. ಸರ್, ಬೇಕಾದ್ರೆ ನಮ್ಮ ಸಂಬಳದಲ್ಲೂ ಹಿಡ್ಕೊಳ್ಳಿ ಸರ್. ನೋಡೋ, ನಾನು ಆವಾಗಲೇ ಹೇಳಿದ್ನೋ ಇಲ್ವೋ, ನಿಮ್ಮ ಹೆಂಡತಿ ಕೆಲವು ಒಂದು ಮಾತು ಹೇಳಿಸ್ಬಿಡಿ, ನಿಮಗೆ ನಾ ದುಡ್ಡು ಕೊಟ್ಟೆ. ಅಲ್ಲ ಸರ್, ಅವ್ರು ಯಾಕೆ ಹೇಳ್ಬೇಕು? ನಮ್ಮನ್ನ ಕೊಡಿ. ನಾ ಹೇಳ್ದಾಗ ಮಾಡು, ಇದರ ತಕ್ಷಣ ಇಲ್ಲಿಂದ ಹೊರಟು ಹೋಗ್ತಿರು. ಅಯ್ಯೋ, ಅವನ ಹೆಂಡತಿಗೆ 2 ಕಣ್ಣು ಹೊರಟೋಗಿದೆ ಅಂತ ಅವತ್ತು ಹೇಳಿದ್ವಲ್ಲ ಸರ್. ಹೇಗ್ ಸರ್ ಬರ್ತಾಳೆ? ನನಗೆ ಸುಳ್ಳು ಹೇಳ್ತೀಯನ? ನಿಮ್ಮ ಹೆಂಡತಿ ಎಲ್ಲಿ ಕೆಲಸ ಮಾಡ್ತಿದ್ರು ಗೊತ್ತಾ ನಿಮಗೆ? ನನ್ನ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ. ಇನ್ನೊಂದ್ಸಲ ನಾನು ಯಾಮಾರ್ಸೋಕ್ ನೋಡಿದ್ರೆ ಕೆಲಸದಿಂದ ಒತ್ತಾಚ್ ಹಾಕ್ತೀನಿ. ಸರ್, ನಿಮ್ ಕಾಲು ಹಿಡ್ಕೋತೀರಿ. ಅವತ್ತು ನಮ್ಮ ಕೆಲಸ ಸಿಗೋದಕ್ಕೋಸ್ಕರ ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ, ನಿಜ. ಆದ್ರೆ ಇವತ್ತು ದೇವರೊಳಗೂ ಹೇಳ್ತಾ ಇದ್ದೀನಿ, ನನ್ನ ಮಗು ಹುಷಾರಾಗಿಲ್ಲ. ಬೇಕಾದ್ರೆ ನೀವೇ ಹಾಸ್ಪಿಟ್ಲ್ಗೆ ಒಂದು ಫೋನ್ ಮಾಡಿ ಕೇಳಿ ಸರ್. ನೋಡೋ, ನಿನ್ನ ಹೆಂಡತಿ ಬಂದು ಹೇಳೋವರೆಗೂ ಒಂದು ನಯ ಪೈಸೆ ಕೊಡೋದಿಲ್ಲ. ನಾವು ಜನ ಸರ್, ನಿಮ್ ಕೈ ಮುದ್ದು ಹೇಳ್ತೀನಿ ಸರ್, ಪ್ಲೀಸ್ ಸರ್. ನೋಡು, ನೀನ್ ಎಲ್ಲಿ ಕೇಳಿದ್ರು ಹಣ ಸಿಕ್ಕಿದ್ರು. ನನ್ನ ಮಾತು ಕೇಳು. ನಿನ್ ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೇಗಾದ್ರೂ ಮಾಡಿ ಹಣ ಅರೇಂಜ್ ಮಾಡು. ಈ ಸ್ವಾಭಿಮಾನ ಅನ್ನೋದನ್ನೆಲ್ಲ ಬಿಟ್ಟು ಮೊದಲು ನಿನ್ ಮಗು ಜೀವ ಉಳಿಸ್ಕೊಳ್ಳೋದು. ಏನ ಇವನು ಹೋಗಿ ಅವಳು ಖಾಲಿ ಬಿಡ್ಬೇಕಾ? ಈ ಐಡಿಯಾನೆಲ್ಲ ಬೇರೆ ಎಲ್ಲಾದ್ರೂ ಕೊಡಾಗ. ಮುಚ್ಚೋ ಬಾಯಿ. ಹಾಸ್ಪಿಟಲ್ ನಲ್ಲಿ ಇರೋದು ನಿನ್ ಮಗು ಅಲ್ಲ, ಅದನ್ನ ಅವನು ಹೇಳಿ. ಅವ್ನು ಹೇಳ್ತಾರೆ ಕರೆಕ್ಟ್. ನಾನು ಮತ್ತೆ ಅವಳ ಹತ್ರ ಹೋಗಲ್ಲ. ಆದ್ರೆ ನಿನ್ ಮಗು ಜೀವ, ಅದನ್ನ ನಾನು ನೋಡ್ಕೋತೀನೋ. ನಿನ್ ಕೆಲಸ ನೋಡ್ಕೋಗು. ಶಾನನ್ ಮಾತೆ ಹೋಗಲೇ. ಅವನು ನಿನ್ ಬಾಂಬೆ ಫ್ರೆಂಡ್ ತಾನೆ? ಹಾ ಹೌದು ಕಣೋ, ನಮ್ ಪ್ರಶಾಂತನೇ. ಲೋ, ಹಾಗಾದ್ರೆ ಮಾಡಿ ಅವನ ಹತ್ರ ಹಣ ಕೇಳೋ ಪ್ಲೀಸ್. ಲೋ, ಮೊದ್ಲೇ ಅವನು ಒಂಥರ ಮನುಷ್ಯ ಕಣೋ. ಲೋ, ಅವ್ನು ಏನಾದ್ರೆ ನಮ್ಗೇನು? ಹಾಗಾದ್ರೆ ಮಾಡಿ ನನ್ನ ಮಗನ ಉಳಿಸ್ಕೋಬೇಕು ಪ್ಲೀಸ್ ಕಣೋ. ಲೇ, ಇಂಥದಕ್ಕೆಲ್ಲ ಯಾಕೋ ಮಕ್ಕಳ ತರ? ಸರಿ, ನಾನೇ ಕೇಳ್ತೀನಿ. ಬಾ. ಲೋ ಪ್ರಶಾಂತ, ಒಳ್ಳೆ ಟೈಮ್ಗೆ ಸಿಕ್ತೆ ಕಣ. ಕರ್ಯ, ಅವತ್ತು ಹೇಳ್ದೆ ಕೇಳ್ದೆ ಹಾಗೆ ಹೋಗ್ಬಿಡೋದಾ? ಕಣ, ಅದು ಪೊಲೀಸರು ಬಂದ್ರಲ್ಲ, ಹೆದರಿಕೆ ಆಗೋಯ್ತು. ಆ ವಿಷಯ ಆಮೇಲೆ ಮಾತಾಡೋಣ ಕಣ. ಇವನ್ ಯಾರು ಗೊತ್ತಾಯ್ತಲ್ಲ, ಅದೇ ನಾನು ಕರ್ಕೊಂಡ್ಬಂದೆ, ನನ್ನ ಫ್ರೆಂಡು ರಮೇಶ್ ಅಂತ.
ಇವನ್ ಮಗುಗೆ ತುಂಬಾ ಸೀರಿಯಸ್ ಕಣ, 30,000 ರೂಪಾಯಿ ಬೇಕು. ಹೌದಾ? ಹೌದು ಸರ್. ಹಾಗಾದ್ರೂ ಮಾಡಿ ನನ್ನ ಮಗನ ಉಳಿಸ್ಕೊಡಿ. ನಿಮ್ ಕಾಲು ಹಿಡ್ಕೋತೀನಿ. 30,000 ಏನು? 1 ಲಕ್ಷ ಕೊಡ್ತೀನಿ. ನಾನು ಹೇಳಿದ ಕೆಲಸ ಮಾಡ್ತೀರಾ? ಹೇಳಿ ಸರ್, ನೀವೇನು ಹೇಳಿದ್ರು ನಾನು ಮಾಡಕ್ ಸಿದ್ಧ. ನೋಡಿ, ಈ ಅಡ್ರೆಸ್ಗೆ ನಾನು ಕೊಡೋ ಸರ್ಕಲ್ನ ತಲುಪಿಸ್ಬೇಕು. ತಲುಪಿಸ್ತೀರಾ? ಆಯ್ತು ಸರ್. ಹೇಗಾದ್ರೂ ಮಾಡಿ ನನ್ ಮಗನ್ ಉಳಿಸ್ಕೊಡಿ ಸರ್. 30,000 ರೂಪಾಯಿ ಕೊಟ್ರೆ ಆಪರೇಷನ್ ಮಾಡ್ತಾರಂತೆ. ಹೇಳಿದ್ರೆ ನನ್ ಮಗು ಜೀವ ಕಳ್ಕೊಂಡ್ಬಿಡುತ್ತೆ ಸರ್. ಏನಮ್ಮ ಇದು ಕಾಲೆಲ್ಲ ಇಟ್ಕೊಂಡು ಹೇಳು, ಎದ್ದೇಳು. ನೋಡೋ, ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ ಗಂಡ ಬಂದಿದ್ದ, ಹೇಳ್ದ ಮಗ ಕಾಯಿಲೆ ಏನಾರು ಹೆಲ್ಪ್ ಮಾಡಿ ಅಂತ. ಆದ್ರೆ ಯಾವಾಗಲೂ ಸುಳ್ಳು ಹೇಳ್ತಿರ್ತ ನೋಡು, ಅದಕ್ಕೆ ಅವ್ನ ಮಾತು ನಂಬಲಿಲ್ಲ ಅಷ್ಟೇ. ಅಯ್ಯೋ ಇಲ್ಲ ಸರ್, ಅವ್ರು ಹೇಳಿದ್ ನಿಜಾನೇ. ಬೇಕಾದ್ರೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕೇಳಿ ಪ್ಲೀಸ್. ಅದೆಲ್ಲ ಏನು ಬೇಡಮ್ಮ, ನೀವು 3 ಜನ ಹೇಳ್ತಿದ್ದೀರಲ್ಲ, ನಿಮ್ಮ ಮಾತು ನಾನು ನಂಬ್ತೇನೆ. ನಾನು ಕ್ಯಾಶಿಯರಿಗೆ ಫೋನ್ ಮಾಡ್ತೇನೆ, ನೀವು ಹೋಗಿ ದುಡ್ಡು ಇಸ್ಕೊ. ಹೋಗಿ 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 ಬರ್ರಿ. ಏನವ್ವ ಹೋದ್ ಕೆಲಸ ಏನಾಯ್ತು? ಹಣ ಕೊಟ್ಟಿದ್ದಾರೆ ಸರ್. ನಡ್ರಿ, ಡಾಕ್ಟರ್ ಇಸ್ ವೇಟಿಂಗ್. ಗೋ. ಡಾಕ್ಟರ್, ಇದ್ರಲ್ಲಿ 30,000 ರೂಪಾಯಿ ಇದೆ. ನನ್ನ ಮಗಳನ್ನ ಕಾಪಾಡಿ. ನನ್ನ ಪ್ರಯತ್ನ ನಾನು ಮಾಡ್ತೀನಮ್ಮ, ನೀ ಕೌಂಟಲ್ಲಿ ಹಣ ಕಟ್ಟಿ. ಡಾಕ್ಟರ್ ಡಾಕ್ಟರ್ 30,000 ರೂಪಾಯಿ ಅಲ್ಲ, 1 ಲಕ್ಷ ರೂಪಾಯಿ ತಂದಿದ್ದೀನಿ. ಇದನ್ನ ತಗೊಂಡು ನನ್ನ ಮಗು ಪ್ರಾಣ ಕಾಪಾಡಿ. ನಿಮ್ಮ ಹೆಂಡತಿನೂ ಹಣ ತಂದಿದ್ದಾರೆ. ನಿಮ್ದು ಯಾವನಿಗೆ ಬೇಕು ಡಾಕ್ಟರ್? ಇವ್ರು ತಂದಿರೋ ದುಡ್ಡಲ್ಲಿ ಆಪರೇಷನ್ ಮಾಡಬೇಡಿ, ನಾನು ತೊಗೊಂಡಿರೋ ದುಡ್ಡಲ್ಲಿ ಆಪರೇಷನ್ ಮಾಡಿ. ಹೀಗಾಡ್ತೀರಾ? ನೀನ್ ಮುಚ್ಚ ಬಾಯೇ. ಡಾಕ್ಟರ್ ನೋಡಿ, ಹೆಂಡತಿ ಗಂಡ ಜಗಳಾಡಿ ಮಗುನ್ ಕಳ್ಕೊತೀರಾ. ದಯವಿಟ್ಟು ಯಾರಾದ್ರೂ ಒಬ್ರು ಹಣ ಕಟ್ಟಿ. ಏನ್ರಿ ಇದೆಲ್ಲ? ಗಂಡ ಅಂದ್ರೆ ಅಷ್ಟು ಚೀಪ್ ಅನ್ಕೊಂಡಿದ್ಯಾ? ಹೇಳ್ತಾ ಇದೀನಿ ಕೇಳು, ನಾನ್ ಮನಸ್ಸು ಪಡೆದೆ ಒಂದೇ ದಿನದಲ್ಲಿ 1 ಲಕ್ಷ ರೂಪಾಯಿ ತರಬಲ್ಲೆ. ಜ್ಞಾಪಕ ಇಟ್ಕೋ. 120 ಇವ್ರನ್ನೇ ನನ್ನ ಹೋಟ್ಲ ಹತ್ರ ನೋಡಿದ್ದು? ಹ್ಞೂ ಸರ್. ಹೌದು ಸರ್. ಎಲ್ರ ಗಾಂಜಾ? ಗಾಂಜಾನ? ಏನ್ ಸರ್ ಹೇಳ್ತಾ ಇದೀರಾ? ಇದ್ರಲ್ಲಿ ಇರೋದೇನು? ನನ್ ಮಗು ಆಪರೇಷನ್ಗೆ ಹಣ ತಂದಿದ್ದೀನಿ. ಮಾಡಬಾರ್ದನ್ ಮಾಡ್ತೀರಾ, ಮತ್ತೆ ಕತೆ ಬೇರೆ ಹೇಳ್ತೀರಾ? ಸರ್ ತಗೊಳ್ಳಿ ಇಲ್ಲಿ. ಇದ್ರಲ್ಲಿ ಇರೋದೇನು? ಇದು ನಂದಲ್ಲ ಸರ್. ನಿಂದಲ್ವಾ? ಈಗ ತಾನೇ ನನ್ನ ಮುಂದೆ ಕೆಳಗಡೆ ಇಟ್ಟಿರೋದು ನೋಡಿದೀನಿ. ಕೈಯಲ್ಲೇ ಗಾಂಜಾನ ಇಟ್ಕೊಂಡು ನನ್ನ ಯಾಮರ್ಸಕ್ ನೋಡ್ತೀರಾ? ಹೇಳ್ಕೊಂಡು ನಡೀರೋ. ಮಗು ಆಪರೇಷನ್ ಮಾಡಿಸ್ಬೇಕು ಸರ್. ಯಾವತ್ತಿನ ಈ ಕೆಲಸ ಮಾಡ್ತಿದ್ಯಾ? ಮಗಳು ಯಾವತ್ತಿನ ಕೆಲಸ ಮಾಡ್ತಿದ್ಯಾ ಹೇಳು? ಇವತ್ತಿಂದಲೇ ಸರ್. ಇವತ್ತಿನ ಶುರು ಮಾಡ್ತೀಯಾ? ಯಾವತ್ತಿಂದ ಈ ಕೆಲಸ ಮಾಡ್ತಿದ್ಯಾ ಹೇಳು? ಹೇಳ್ತೀನಿ ಸರ್. ಕಮಾನ್ ಟೆಲ್ ಮೀ, ಹೇಳು. ಅವ್ನ ಮಗು ಆಪರೇಷನ್ಗೆ ಅಂತ ಒಬ್ಬ ಬಾಂಬೆ ಪಾರ್ಟಿನ ಮೀಟ್ ಮಾಡಿದ್ವಿ ಸರ್. ಬಾಂಬೆ ಪಾರ್ಟಿನ? ಯಾವ ಬಾಂಬೆ ಪಾರ್ಟಿ? ಸುಳ್ಳು ಬಂದ್ಬಿಟ್ಯಾ? ಹೇಳು. ನಮಗ್ ಬಾಂಬೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಸರ್. ಈ ನನ್ ಮಗನೇ ಸರ್ ಕರ್ಕೊಂಡು ಹೋಗಿ. ಯಾವನ ಹೇಳು? ಹಿಂಗೆ ಹೊಡಿತಾರ ನನ್ನ ಹತ್ರನೇ ನಾಟಕ ಆಡ್ತೀರೇನ್ರು? ಆ ಬಾಂಬೆ ಪಾರ್ಟಿ ಯಾರು? ನಿಮ್ ಬಾಸ್ ಯಾರು? ಯಾವತ್ತಿಂದ ಈ ಕೆಲಸ ಮಾಡ್ತಿದ್ರ ಅಂತ ಹೇಳೋವರೆಗೂ ನಿಮ್ಮನ್ನ ಬಿಡಲ್ಲ. ಒಳ್ಳೆ ಮಾತಲ್ಲಿ ಹೇಳಿಲ್ಲ, ಇದೇ ಲಾಕಪ್ ನಲ್ಲಿ ಒದ್ದು ನಿಮ್ಮನ್ನ ಸಾಯ್ದಾಕ್ಬಿಡ್ತೀನಿ. ಇನ್ನು 5 ನಿಮಿಷ ಬಿಟ್ಟು ಬರ್ತೀನಿ. ನಾನ್ ಮೊದ್ಲೇ ಹೇಳಿದೆ, ಹೆಂಡತಿರ ಹತ್ರ ಗೌರವಾಗಿರುವ ನೋಡೋದ್ ಬೇಡ ಕಣೋ ಅಂತ. ನೀವು ನನ್ ಮಾತು ಕೇಳಿದಿದ್ರೆ ನಮ್ ಹೆಂಡತಿರ ಕೈಲಿ ಒಂದು ಮಾತು ಹೇಳಿಸಿ ಬಾಸ್ ಹತ್ರ ಹಣ ತಗೋಬೋದಾಗಿತ್ತು. ನಮ್ಗೆ ಈ ಸ್ಥಿತಿನೇ ಬರ್ತಿರ್ಲಿಲ್ಲ. ಸುಮ್ಕೆ ಇರ್ತೀಯಲ್ವಾ? ಅವ್ನು ಹೇಳ್ತಾರೆ ನಿಜ ಕಣ. ನಾವು ನಮ್ ಹೆಂಡತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಹಣನೂ ಸಿಕ್ಕಿರೋದು, ಮಗು ಆಪರೇಷನ್ ಮಾಡಿಸ್ಬೋದಾಗಿತ್ತು. ಈಗ ಆಪರೇಷನ್ ಮಾಡ್ಸಕ್ಕೆ ನನ್ನ ಹೆಂಡತಿ ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ. ರಮೇಶ ಅಲ್ಬೇಡ ಕಣೋ. ನೀನೇ ಅದ್ರ ಬೇಡ ಕಣೋ. ಹೇಗೂ ನಿನ್ ಹೆಂಡತಿ ಕೈಲಿ ಹಣ ಇತ್ತಲ್ಲ, ಅದನ್ನ ಕೊಟ್ಟು ಮಗುನ್ ಕಾಪಾಡಿರ್ತಲ್ಲ ಕಣೋ. ನೀನು ಯೋಚನೆ ಮಾಡ್ಬೇಡ ಕಣೋ, ಮಗು ಏನು ಆಗಲ್ಲ ಕಣೋ. ರಮೇಶ, ಯಾವತ್ತು ನಾವು ನಮ್ಮ ಹೆಂಡತಿರ ಹತ್ರ ದುರಭಿಮಾನ ತೋರಿಸಬಾರ್ದು ಅಂತ ಡಿಸೈಡ್ ಮಾಡಿದ್ವು, ಅವತ್ತಿಂದ ನಾವು ಅವರು ಒಂದಾಗ್ಬಿಟ್ಟಿ ಕಣೋ. ಬಾರೋ, ನಮ್ಮ ಹೆಂಡತಿರ್ಗೆ ಹೇಳಿ ಕಳಿಸಿ ಜಾಮೀನ್ ಕೊಡಿಸ್ಕೊಳ್ಳೋಣ ಬಾರೋ. ಅಯ್ಯಪ್ಪ, ನಾನ್ ಮಾತ್ರ ಬರಲ್ಲಪ್ಪ. ನೀನ್ ಮತ್ತೆ ಕಿತಾಪತಿ ತೆಗಿಬೇಡ. ರಮೇಶ, ಸಮಾಧಾನ ಮಾಡ್ಕೋ ಬಾ. ಏನ್ರಿ ತುಂಬಾ ಹೊಡೆದ್ಬಿಟ್ರ? ನನ್ ವಿಷಯ ಆಗಿರ್ಲಿ, ಮಗು ಹೇಗಿದೆ? ಆಪರೇಷನ್ ನಡೀತಾ ಇದೆ. ಖುಷಿ, ಹಳೆದನ್ನೆಲ್ಲ ಮರ್ತ್ಬಿಡು ಖುಷಿ. ನನ್ನಿಲ್ಲಿ ಹೊಡೆದು ಸಾಯಿಸ್ಬಿಡ್ತಾರೆ ಖುಷಿ. ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಖುಷಿ.
ಖಂಡಿತ ಕರ್ಕೊಂಡು ಹೋಗ್ತಿದ್ವಿ. ಸುಮ್ಮನೆ ಪೊಲೀಸರಿಂದ ಮನೆ ತಿನ್ನಕ್ ಆಗ್ತಾ ಇಲ್ಲ ಸಿಸ್ಟರ್. ಆ ಇನ್ಸ್ಪೆಕ್ಟ್ರು ಇನ್ನೊಂದು ರೋಡ್ ಬರ್ತೀನಿ ಅಂತ ಹೇಳಿದಾರೆ. ಅವ್ರು ಬರೋದ್ರೊಳಗೆ ನಮ್ಮನ್ನ ಇಲ್ಲದ ಕರ್ಕೊಂಡು ಹೋಗಿ ಸಿಸ್ಟರ್. ನಿಮ್ಮನ್ನು ಬಿಡಿಸ್ಬೇಕು ಅಂತಾನೆ ನಾವು ಎಮ್ಡಿನ್ ಕರ್ಕೊಂಡು ಬಂದಿದ್ದೀವಿ. ಮನೆ ಅನ್ಕೊಂಡಿದ್ರು ಹೋಗ್ರಮ್ಮ ಆಚೆ. ಅದು ನೋಡಿ, ಅವರೆಲ್ಲ ನಮ್ಮ ಪಕ್ಕದ ಮನೆಯವರು. ಅವರಿಗೂ ಅವರು ಸಿಕ್ಕಾಕೊಂಡಿರೋ ಈ ಕೇಸಿಗೂ ಯಾವ ಸಂಬಂಧನೂ ಇಲ್ಲ. ನೋಡಿ, ಇದು ಗಾಂಜಾ ಕೇಸು. ಇದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ಬೇಕಿದ್ರೆ ನೀವು ಕಮಿಷನರ್ ಲೆವೆಲಲ್ಲಿ ಮಾತಾಡಬಹುದು. ನಾವು ಕಮಿಷನರ್ ಹತ್ರ ಹೋಗೇ ಇಲ್ಲಿಗೆ ಬಂದಿರೋದು. ನೀವು ಹೋಗಿ ಬಂದಿರ್ಬೋದು ಸರ್, ಆದ್ರೆ ನನಗೆ ಇಂಟಿಮೇಷನ್ ಬಂದಿಲ್ಲ. ಹಲೋ, ಎಸ್ ಸರ್, ಹೌದು ಸರ್, ಬಂದಿದ್ದಾರೆ ಸರ್. ಓಕೆ ಸರ್. ನೋಡಿ, ಕಮಿಷನರೇ ಫೋನ್ ಮಾಡಿದ್ರು, ಅವ್ರನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಈ ಜಾಮೀನ್ ಪೇಪರ್ಗೆ ಸೈನ್ ಮಾಡಿಬಿಡಿ. 120 ಆ 3 ಜನರನ್ನ ರಿಲೀಸ್ ಮಾಡಯ್ಯ. ಸರ್, ಹೇಳಿ. ಅಲ್ಲ ಸರ್, ನಾವು ನಿಮ್ಮ ಹತ್ರ ಸುಳ್ಳು ಹೇಳಿ ಕೆಲಸ ತಗೊಂಡ್ವಿ. ಆದ್ರೆ ನೀವು ಅದನ್ನೆಲ್ಲ ಮರೆತು ಇವತ್ತು ನಮ್ಮನ್ನ ಮನುಷ್ಯನಾಗಿ ಮಾಡಿದ್ರಿ. ನಾವು ಮಾಡಿದ ತಪ್ಪು, ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಕ್ಷಮೆ ಕೇಳಬೇಕಾದ್ ನನ್ನಲ್ಲ, ನಿಮ್ಮ ಹೆಂಡತಿಯರ್ನ. ನೀವು ಸುಳ್ಳು ಹೇಳಿ ನನ್ನ ಹತ್ರ ಕೆಲಸ ತೆಗೆದುಕೊಂಡು ಗೊತ್ತಾದ ಕೂಡಲೇ ನಿಮ್ಮನ್ನು ಒದ್ದು ಓಡಿಸ್ಬೇಕಂತಿದ್ದೆ. ಆದ್ರೆ ನಿಮ್ಮ ಹೆಂಡತಿಯರು ಬೇಡ್ಕೊಂಡ್ರು, ಬಿಟ್ಟೆ. ನಾವು ಇವತ್ತಿಲ್ಲಿಗೆ ಬಂದಿರೋದು ನಿಮಗೋಸ್ಕರ ಅಲ್ಲ, ನಿಮ್ಮ ಹೆಂಡತಿಯರ ಪ್ರತಿಭಕ್ತಿಗೋಸ್ಕರ. ಇನ್ಮೇಲೆ ಆದರೂ ಅವ್ರ ಮಾತಿಗೆ ಗೌರವ ಕೊಟ್ಟು ಚೆನ್ನಾಗಿ ಸಂಸಾರ ಮಾಡಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್. ಲಕ್ಷ್ಮಿ, ಆಪರೇಷನ್ ಸಕ್ಸಸ್ ಆಯ್ತು. ನೀನು ಆರಾಮಾಗದಾಳ. ಅವಳು ಕಂಟರ ನನ್ನ ಕಡೆ ನೋಡಿದ್ಲು. ನಾನು ಅವಳನ್ನ ನೋಡ್ಕೊಂಡೆ ಬಂದೀನಿ. ಗಾಬರಿ ಆಗೋಂಥದ್ದೇನಿಲ್ಲ. ಸುಗುಣ, ತುಂಬಾ ಥ್ಯಾಂಕ್ಸ್. ಸುಗುಣ ಅವರೇ, ನಾನು ನಿಮ್ಗೆ ಎಷ್ಟೋ ಸಲ ಬೈದಿದ್ದೀನಿ, ಅವಮಾನನೂ ಮಾಡಿದ್ದೀನಿ. ಆದ್ರೆ ನೀವು ಅದನ್ನೆಲ್ಲ ಮರೆತು ಇವತ್ತು ನನ್ನ ಮಗು ಜೀವ ಉಳಿಸ್ಬಿಟ್ರಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಅದು ಯಾವ ದೊಡ್ಡ ವಿಷಯ ಬಿಡಿ. ನಿಜವಾಗ್ಲೂ ನಿಮ್ದು ಬಹಳ ದೊಡ್ಡ ಗುಣ. ಲಕ್ಷ್ಮಿ, ನೀನು ನನಗೆ ಎಷ್ಟೋ ಸಲ ಹೇಳಿದ್ಯಾ, ಆಡಂಬರ ಜೀವನ ಬೇಡ ರೀ, ಹಾಸಿಗೆದಷ್ಟು ಕಾಲು ಚಾಚಬೇಕು ಅಂತ. ನಿನ್ನ ಮಾತನ್ನ ನಾನು ತಿರಸ್ಕಾರ ಮಾಡಿದೆ. ಅದಕ್ಕೆ ತಕ್ಕ ಪ್ರತಿಫಲನೂ ಅನುಭವಿಸ್ದೆ. ದಯವಿಟ್ಟು ನೀವು ಕ್ಷಮಿಸ್ತೀಯಾ? ಯಾಕ್ರಮ್ಮ ಎಲ್ಲ ಸುಮ್ನಿದ್ದೀರಾ? ಕ್ಷಮಿಸಿದೀವಿ ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದಾ? ಕ್ಷಮಿಸಿದೀವಿ ಅಂತ ಹೇಳಿ. ಹೇಳ್ರೆ. ಕ್ಷಮಿಸಿದೀವಿ.